ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ತಿರಂಗ ಬಿರಿಯಾನಿ. ಈ ತಿರಂಗ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನಾನು ಮಾಡುವ ವಿಡಿಯೋಗಳು ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಈ ತಿರಂಗ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಬಿಸಿ ಮಾಡಿಕೊಳ್ಳಿ. ಅದರಲ್ಲಿ 2-3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಉದ್ದುದ್ದವಾಗಿ ಕತ್ತರಿಸಿಕೊಂಡು ಕಂದು ಬಣ್ಣ ಬರುವವರೆಗೂ ಡೀಪ್ ಫ್ರೈ ಮಾಡಬೇಕು. ನಂತರ ಪಾಲಕ್ ಮತ್ತು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳಿ. ಬಾಣಲೆಯಲ್ಲಿ 2 ಚಮಚ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಈ ಪುದೀನ ಸೊಪ್ಪು ಮತ್ತು ಪಾಲಕನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಇದಕ್ಕೆ 8-10 ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಬಾಡಿಸ್ಕೊಳ್ಳಿ ಚೆನ್ನಾಗಿ. ಅದು ತಣ್ಣಗಾದ ಮೇಲೆ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಚಕ್ಕೆ, ಲವಂಗ, ಸಾಜೀರಿಗೆ, ಜಾಪತ್ರೆ, ಪಲಾವ್ ಎಲೆ, ಸೋಂಪು ಇದನ್ನೆಲ್ಲ ಹಾಕಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಬೇಕು. ಸೊ ಅದಕ್ಕೋಸ್ಕರ ನಾನು 2 ಚಮಚ ಉಪ್ಪನ್ನು ಹಾಕಿಬಿಟ್ಟು 2 ಚಮಚ ಕುಕ್ಕಿಂಗ್ ಆಯಿಲು ಮತ್ತು 3 ಹಸಿಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಬೇಯಬೇಕು. ಈಗ ಬೇಯ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿಬಿಡ್ತಾ ಇದ್ದೀನಿ. ಇದು 75% ಅಷ್ಟು ಬೇಯಬೇಕಷ್ಟೆ. ನೋಡಿ, ಇದು ಬೇಯ್ತಾ ಇದೆ. ಇವಾಗ ಆಗಿದೆ, 75% ಅಷ್ಟು ಬೆಂದಿದೆ. ಇದು ಗಂಜಿನ ಬೇರ್ಪಡಿಸ್ಬಿಟ್ಟು ಅದನ್ನು ಹಾಗೇ ಇಡಬೇಕು. ಈಗ ತಿರಂಗ ಬಿರಿಯಾನಿಯ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಒಂದು ಕುಕ್ಕರಿನಲ್ಲಿ 2-3 ಚಮಚ ಕುಕ್ಕಿಂಗ್ ಆಯಿಲ್ ಹಾಕಿ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅರ್ಧ kg ಚಿಕನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 1 ವಿಷಲ್ ಬರಿಸ್ಬೇಕು. ಈಗ 1 ವಿಷಲ್ ಬೆಂದಿದೆ, ಚಿಕನ್ ಚೆನ್ನಾಗಿ ಬೆಂದಿದೆ. ಇದನ್ನು ಬೇರ್ಪಡಿಸ್ತಾ ಇದ್ದೀನಿ ನಾನು. ಈಗ ಅದೇ ಕುಕ್ಕರ್ನಲ್ಲಿ ಅರ್ಧ ಕಪ್ ಆಯಿಲ್ ಹಾಕಿ ಅರ್ಧ ಚಮಚ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕತ್ತರಿಸಿಕೊಂಡಿರುವಂತಹ 2-3 ದೊಡ್ಡ ಟೊಮ್ಯಾಟೋವನ್ನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿಬಿಟ್ಟು ಅರ್ಧ ಕಿಲೋ ಚಿಕನ್ ಹಾಕ್ತಾಯಿದ್ದೀನಿ, 500 ಗ್ರಾಮ್ಸ್. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು. ಹಾಗೆ ಇದಕ್ಕೆ 2 ಚಮಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹೀಗೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಸಹ 1 ವಿಷಲ್ ಬರಿಸ್ಕೊಬೇಕು. ಇವಾಗ ಚಿಕನ್ ಬೆಂದಿದೆ ಚೆನ್ನಾಗಿ. ಇವಾಗ ಈ ಮಸಾಲೆಯಲ್ಲಿ ನಾನು ಅರ್ಧ ಭಾಗ
ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ಬೇಯಿಸಿಕೊಂಡಿರುವ ಅನ್ನವನ್ನು ಇದ್ರ ಮೇಲೆ ಹಾಕಬೇಕು. ಈ ಥರ ಲೇಯರ್ ಬೈ ಲೇಯರ್ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ, ಲಿಂಬೆಹಣ್ಣಿನ ರಸ, ಹುರಿದ ಈರುಳ್ಳಿ ಮತ್ತು 1 ಚಮಚ ತುಪ್ಪ ಮತ್ತು ಇದರ ಮೇಲೆ ಸ್ವಲ್ಪ ಅನ್ನನ ಹಾಕ್ತಾಯಿದ್ದೀನಿ. ಹಾಗೆ ಗ್ರೀನ್ ಮಸಾಲೆನ ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಅನ್ನ ಹಾಕ್ತೀನಿ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು, ಹುರಿದ ಈರುಳ್ಳಿ ಮತ್ತು ಇದರ ಮೇಲೆ ರೆಡ್ ಮಸಾಲೆನ ಹಾಕಿಬಿಟ್ಟು ಎಲ್ಲ ಅನ್ನವನ್ನು ಹಾಕಿ ಇದರ ಮೇಲೆ ಇನ್ನು ಮಿಕ್ಕ ಗ್ರೀನ್ ಮಸಾಲೆಯನ್ನು ಹಾಕಿಬಿಟ್ಟು ಹುರಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪ ಏನಿದೆ ಅದನ್ನು ಹಾಕಿಬಿಟ್ಟು ಲಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೀನಿ. ಕೊನೆಯದಾಗಿ 1-2 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಬೇಕು ಅದಕ್ಕೆ. ಈಗ ಕುಕ್ಕರನ್ನು ಮುಚ್ಚಿ ಬರೀ 5-10 ನಿಮಿಷಗಳ ಕಾಲ ಮಾತ್ರ ಅದನ್ನು ತುಂಬ ಮಂದ ಉರಿಯಲ್ಲಿ ಬೇಯಿಸಬೇಕು. ಈಗ ರುಚಿಯಾಗಿರುವಂತಹ ತಿರಂಗ ಬಿರಿಯಾನಿ ರೆಡಿಯಾಗಿದೆ. ನೀವು ಸಹ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.